ಕಂಪನಿಯನ್ನು ಓಡಿಸಕ್ಕೆ ಇಲ್ಲಿ ಕೈಗಳು ಸಿಗಲ್ಲ. ಸಿಕ್ಕಿದ್ರೆ ಅವನ್ ತಲೆ ಕಾಯ್ದ ಋಣ ತೀರ್ಸೋವರೆಗೂ ಸಾಯ್ಬೇಡ. ವಿಷ್ಣುವಿನ ತಾಳ್ಮೆ ಇರ್ಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ಚಲೋ ಇರಪ್ಪ, ಚಲೋ. ಹೋಗ್ತಾ ಇರಲಿಲ್ಲ ಅಂದ್ರೆ ಯಾವ ರೋಡು? ಯಾವುದೋ ರೋಡ್ 119 ತೋರಿಸ್ಬಿಡ್ತಾನೆ ಇವನಿಗೆ. 179 ಐತಿ, ಇನ್ನು 119 ತೋರಿಸ್ಬಿಟ್ಟು 185. ಹಾಂ, ಪಂಚಾಯತಿ ಪರಮೇಶಿ ಪ್ಯಾಲಿಡನ್ ಕುಡಿದ್ಬಿಟ್ಟವನಂತೆ, ಹಂಗೆ ದೂರ ಇರೋಣ. ನನಗೆ ಮನು ಜೊತೆ ಮನು ಕಾನ್ವರ್ಸೇಷನ್ ನೋಡಿದ್ರೆ ನನಗೆ ಹಿಂಗೆ ಅನ್ಸುತ್ತೆ ಗೊತ್ತಾ, ಕಾಲೇಜ್ ಹುಡುಗರ ಜೊತೆ ಮಾತಾಡೋದಂಗೆ ಅನ್ಸುತ್ತೆ. ಓಲ್ಡ್ ಮ್ಯಾನ್. ವಾಟ್ ಮ್ಯಾನ್? ವಾಟ್ ಮ್ಯಾನ್? ಹೆಂಡ್ತಿ ಒಳ್ಳೆ ಹೂಗುರು ಅಲ್ಲ. ನಾಳೆ ಹೆಂಡ್ತಿ ಬಂದ್ರೆ ಏನು ಮಾಡ್ತಂಗ್ರು ಇವನು? ಅಲ್ಲ ಹೆಂಡ್ತಿ ಗಾಡಿ ಅದು ಕಟ್ಬಿಡ್ತೀರಲ್ಲ ಎಲ್ಲ ಬ್ಯಾಗೆಲ್ಲ ಆಮೇಲೆ. ಆ ಏನಾಗಲ್ಲಪ್ಪ, ನಾನು ಅಲ್ಲಿ ಕ್ಲಿಯರ್ ಮಾಡ್ತೀನಿ ಬಾ ಅದನ್ನು. ಜೈ ಬಜರಂಗಿ. ಆರಾಮಾಗೈತಲ್ಲ, ಕ್ಯಾಮ್ರಾಗೆಲ್ಲ ಅಡ್ಡ ಹಾಕ್ಬಿಟ್ಟೆ ಕೈ ಆಮೇಲೆ. ಎಷ್ಟು ಗಂಟೆಗೆ ಬಿಟ್ಟಿದ್ರು ನಾವು? 4:15 ಅಲ್ಲಿ ಬಿಟ್ಟಿದ್ದು. ಇವಾಗ 4:15 ನಮ್ಮ ಮನೆ ಬಿಟ್ಟಿದ್ದು. ಆ ಪೆಟ್ರೋಲ್ ಬಂಕ್ ಹತ್ರ 4:15. ರೋಡ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ನಾವು ಇವತ್ತು ಎಲ್ಲೋಗ್ತಾ ಇದ್ದೀರ ಅಂದರೆ ಮಾದೇಶ್ವರನ ಬೆಟ್ಟಕ್ಕೆ. ಇನ್ನು 6 ಜನ ಬರ್ತೀನಿ ಅಂದರು. 3 ಬೈಕು 6 ಜನ ಅಂತ ಡಿಸೈಡ್ ಮಾಡಿದ್ದು. ಕೊನೆಗೆ 2 ಬೈಕ್, 2 ಹೋಗ್ತಾ ಇದ್ದೀರಿ. ನಾನಂತೂ ಹೋಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೆ, ಯಾರು ಬರಲಿ ಬಿಡಲಿ. ಹೆಂಗೂ 4 ಜನ ಬಂದರು. ಅವನು ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬ ಹಿಮಾಲಯನ್ 450 ತೊಗೊಂಡಲ್ಲ, ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ರೈಡು ಫಸ್ಟ್ ಟ್ರಯಲ್ ರೈಡ್ ಇದು, ಅದಕ್ಕೆ ತುಂಬ ದೂರ ಕರ್ಕೊಂಡು ಹೋಗ್ತಾ ಇಲ್ಲ. ಒಂದು ಸೈಡ್ 250, 230, 334 ಆಗುತ್ತೆ ಅಷ್ಟೇ. ಹಿಂದೆ ಲಗೇಜ್ ಮೇಲೆ ನಮ್ಮ ಅಣ್ಣ ಒಬ್ಬ ಕೂತಿದ್ದಾನೆ, ಆರಾಮಾಗಿದೆ ಅಂತ ಇದ್ದಾರೆ. ನೋಡಬೇಕು, ಅವ್ನ ಬಂದಾಗ ಎಗರಿಸ್ಬಿಟ್ರೆ ಎಲ್ಲ ಶಾರ್ಟ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದಾರಪ್ಪ. ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ನಾವು ಇಲ್ಲಿ ಶೆಕೆಲ್ ಸಾಯ್ತಾ ಇದ್ದೀರಿ. ಇವರೆಲ್ಲ ಶಾರ್ಟ್ಸ್ ಹಾಕ್ಕೊಂಡು ಹೋಗ್ತಾರೆ. ಅಣ್ಣ ಒಂದು ಅಂಶಕ್ಕೆ ಬಂದು ಮುಂದೆ ಕೂತ್ಕೊಂಡ್ಬಿಟ್ಟ. ಯಾಕೆ ಗುರು? ಗುಲಾಬ್ ಜಾಮೂನ್ ಗಳಗಲ ಅಂತ ಐತಂತೆ. ಒಂದು ಚಿಕ್ಕ ಅಂಶಕ್ಕೆ ಬಂದು ಮುಂದೆ ಕೂತ್ಕೊಂಡಿದೆ. ಏನೋ ಆಗ್ತಿದೆ ಪ್ರಾಬ್ಲಮ್ಮು. ಬನ್ನಿ. ರೋಡ್ ಶುಚಿಯಾಗಿದೆ. ಹಿಂಗೆ ಇಟ್ಬಿಟ್ರೆ ಹೋಗೋ ತನಕ ವಾಪಾ ಬೆಳಗಾಗ್ತಾ ಇದೆ. ನಾನು ಇವತ್ತು ಆ್ಯಕ್ಚುಲಿ ನೆನ್ನೆ ಮ್ಯಾಚ್ ಇತ್ತು, RCB ಮ್ಯಾಚು. ಇವತ್ತು ರೈಡ್ಗೆ ಹೋಗ್ಬೇಕನ್ನೋ ಒಂದು ಇದರಿಂದ ಮ್ಯಾಚ್ ನೋಡಿಲ್ಲ. ಫಸ್ಟ್ ಹಾಫ್ ನೋಡಿದೆ, ಬ್ಯಾಟಿಂಗ್ ನೋಡಿದೆ. ಬಿಡು, ಒಳ್ಳೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಆಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಅಂದ್ಕೊಂಡ್ರೆ. ನೋಡಿದ್ರೆ ಫಸ್ಟ್ ಓವರ್ ನಾಯ್ಕ್ ಚಿಟ್ಟಂಗೆ ಕಳಿಸ್ಬಿಟ್ರು. ಅದನ್ನ ನೋಡ್ಕೊಂಡು ನಾನು ಯಾಕೋ ಗೆಲ್ಲೋ ಸಾಧ್ಯತೆ ಇದೆ, ಆದರೆ ಇಲ್ಲ ಅಂದ್ಕೊಂಡು ಬೈಕ್ ರೈಡ್ ಬೇರೆ ಹೋಗ್ಬೇಕಲ್ಲ. ನಿದ್ದೆ ಇಲ್ಲ ಅಂದರೆ ಬೈಕ್ ರೈಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮಲ್ಕೊಂಬಿಟ್ಟೆ ನಾನು. ಹೆಂಗೋ ಬೆಳಿಗ್ಗೆ ಇದು ನೋಡಿದ್ರೆ ಮ್ಯಾಚ್ ವಿನ್ ಆಗಿದ್ದಾರೆ, ಅದೊಂದು ಖುಷಿ ವಿಚಾರ ಆಗಿರೋದು. ಈ ಸಲ ಕಪ್ ನಮ್ದೇ. ಈ ಸಲ ಜೈ RCB, ಜೈ ಬೆಂಗಳೂರು, ಜೈ ಕರ್ನಾಟಕ. ಮತ್ತೆ
ಹಂಗೆ ಬೆಳಿಗ್ಗೆ ನಾನೇನು ಗೊತ್ತಾ, ನಮ್ಮ ಅಣ್ಣ ಒಂದು ನೈಟ್ ಮುಗಿಸ್ಕೊಂಡು 1 ಗಂಟೆಗೆ ಬರ್ತೀನಿ ಅಂತ ಬರ್ತಾನೆ ಆ ಟೈಮ್ಗೆ. ನಾನು ಆ ಟೈಮ್ಗೆ ಎದ್ದು ರೆಡಿ ಆಗಿಬಿಡೋಣ ಅಂತ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೆ. ನಾನು ಆ್ಯಕ್ಚುಲಿ ಎಲ್ಲರಿಗಿಂತ ಹತ್ರ ಇದ್ದಿದ್ದು ನಾನೇ 1 ಗಂಟೆಗೆ ಎದ್ದು ರೆಡಿ ಆಗಿದ್ದೀನಿ. ಇವು ಎಲ್ಲರೂ 20 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರ ಇಟ್ಕೊಂಡು 3:15 ಒಬ್ಬ ಎದ್ದಿದ್ದಾನೆ ಅಣ್ಣ. ಹಿಂದೆ ಹಿಮಾಲಯನ್ ಬರ್ತಾ ಇದ್ದಾನಲ್ಲ ಅವನು, ಹೊಸ ಹಿಮಾಲಯನಲ್ಲಿ. ಈ ಅಣ್ಣ 2:55 ಎದ್ದಿದ್ದಾನೆ. ಇನ್ನೊಬ್ಬ ಅಣ್ಣ ಬೇಗ ಎದ್ದ ಪಾಪ. ಆಶ್ರಮ ಅವ್ರದ್ದು, ಗುರುಜಿದು. ಈ ರೋಡ್ ತುಂಬ ದಿನ ಆಯ್ತು ನಾನು ಬಂದು. ಲಾಸ್ಟ್ ಟೈಮ್ ನಾನು ಗಗನಚುಕ್ಕಿ ಬರಚುಕ್ಕಿ ಹೋದಾಗ ಬಂದಿದ್ದ. ಗಗನಚುಕ್ಕಿ ಬರಚುಕ್ಕಿ ಹೋದಾಗ ಬಂದಿದ್ದ ಅಷ್ಟೇ ಈ ರೋಡು. ಅವಾಗ ಫುಲ್ ಹಾಳೆ ಆಗಿತ್ತು, ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ನಾನು ಆ್ಯಕ್ಚುಲಿ ಅವಾಗ ಬಂದಿದ್ದು ಬುಲೆಟ್ ಕ್ಲಾಸಿಕ್ 350 ನಾನು ಪ್ರಶಾಂತ್ ಅಂತ ನಮ್ಮ ಫ್ರೆಂಡು. ಇವಾಗ ನಾನು 411 ಬರ್ತಾ ಇದ್ದೀನಿ, ನನ್ನ ಫ್ರೆಂಡು 452 ಬರ್ತಾ ಇದ್ದಾನೆ. ಗಾಡಿ ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಈ ಗಾಡಿಗಿಂತ ಆ ಗಾಡಿ ಚೆನ್ನಾಗಿದೆ. ಅದೇ ರಾ ಪವರ್ ಇಲ್ಲ, ಎಲೆಕ್ಟ್ರಾನಿಕ್ಸ್ ಐಟಮ್ ಜಾಸ್ತಿ ಹಾಕಿದ್ದಾನಲ್ಲ, ರಾ ಪವರ್ ಕಮ್ಮಿ ಮಾಡಿದ್ದಾನೆ. ಇದ್ರಲ್ಲಿ ರಾ ಪವರ್ ಚೆನ್ನಾಗಿದೆ, ಸಾಕು. ಈಗ ನನಗೆ ನಾನು ಟ್ರಾವೆಲ್ ಮಾಡೋ ಜಾಗಕ್ಕೆ ಇದೇ ಸಾಕು ನನಗೆ. ಟ್ರಕ್ಗಳು ಇದ್ದರೆ ತಲೆನೋವಪ್ಪ. ಯಾವಾಗ ಇಲ್ಲಿ ಬ್ರೇಕ್ ಹಾಕಲ್ಲ, ಏನಿಲ್ಲ, ಹೋಗ್ತಾ ಇರ್ತಾರೆ ಅವರು. ನಾವು ಹಂಗೆ ಹೋಗೋಕ್ಕಾಗಲ್ಲ, ನೋಡ್ಕೊಂಡು ನಾವು ಪಾಸ್ ಆಗ್ಬಿಟ್ಟು ಬೇಗ. ಯಾವ ನೀವು ನೋಡ್ತಾರೋನು? ರೋಡ್ ಇಷ್ಟು ಚೆನ್ನಾಗಿದೆ, ಮೆಲ್ಲಕ್ಕೆ ಸಾಯ್ತಾ ಇದೆಯಲ್ಲ ಯಪ್ಪ. ರೋಡ್ ಚಿಂದಿಯಾಗಿದೆ, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಥರ ಇದೆ ರೋಡು. ಬೆಣ್ಣೆ ಹಂಗೆ ಜಾರ್ತಾ ಇದೆ ಗಾಡಿ. ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಟೈಮ್ ಬಂದಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ ರೋಡ್ ಮಾತ್ರ. ಸಾಕಾತ್ ಮಾಡಿದಾರೆ ಬಿಡಿ. ಹಿಂಗಿದ್ಬಿಟ್ರೆ ಸಾಕು ಬಿಡು. ಫಿಲನ್ ಸೀಟರ್ ಇದ್ರೆ ಈ ಥರ ಇರಬೇಕು, ಸಿಂಗಲ್ ಇದ್ರೆ ಆಫ್ ರೋಡಿಂಗ್. ಆ್ಯಕ್ಚುಲಿ ನಾನು ಎರಡಕ್ಕೂ ಪ್ರಿಪೇರ್ ಮಾಡ್ತೀನಿ. He loves you.